ಸ್ಮರಣೆ ಮಾಡುತ್ತಾ ಕ್ಷೇತ್ರ ಸಾಲೋಟಿಗೆಯಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಗುರುದೇವಾಶ್ರಮದಲ್ಲಿ ಗುರು ಸ್ವೀಕಾರ ಹಾಗೂ ಆಶ್ರಮದ ಕಟ್ಟಡ ಲೋಕಾರ್ಪಣೆಯಲ್ಲಿ ಸುಂದರ ಸಂಜೆಯ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿ ಪರಮ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಇಲ್ಲಿವರೆಗೂ ನಮ್ಮನ್ನೆಲ್ಲರಿಗೂ ದರ್ಶನವನ್ನೆತ್ತು ಆಶೀರ್ವಚನವನ್ನು ದಯಪಾಲಿಸಿರುವಂತಹ ಅವರಿವರೆಲ್ಲದೆ ಎಲ್ಲ ಪರಮ ಪೂಜ್ಯರ ಪವಿತ್ರ ಕಡಿದಾವರೆಗಳಲ್ಲಿ ನಮಸ್ಕರಿಸುತ್ತಾ ಇಲ್ಲಿ ನಡೆದಿರುವ ಸಾಲೋಟಿಗೆಯ ಎಲ್ಲ ಸದ್ಭಕ್ತರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಅವರು 3 ಜನ ತ್ರಿಮೂರ್ತಿಗಳ ಗುರುಗಳು, ಹಿರಿಯರು, ವಯಸ್ಸಿನೊಳಗಾಗಲಿ ಅನುಭವದೊಳಗಾಗಲಿ ನಮ್ಮಂಥ ಸಾಧಕರಿಗೆ ಮಾರ್ಗದರ್ಶನ ಮಾಡುವಂತಹ ಮಹಾನುಭಾವರು. ಅಂಥವರು ನಮ್ಮ ಬಗ್ಗೆ ಒಂದೆರಡು ಚಲೋ ಮಾತುಗಳನ್ನು ಆಡಿದ್ದಾರೆ. ಅವರು ಹೇಳಿದ್ದು ಎಲ್ಲ ಸತ್ಯ. ಒಂದೇನಾದರೂ ಮಾಡಬೇಕಾಗತ್ತಂದ್ರೆ ಸ್ವಲ್ಪ ಹಿಂದೆ ಮುಂದೆ ವಿಚಾರ ಮಾಡ್ತಾನೆ ಮನುಷ್ಯ. ಒಬ್ಬ ಹೆಣ್ಮಗಳು ಶಾಲಾ ಕಾಲೇಜು ಕಟ್ಟಿ ಹತ್ತಿರೋದಿಲ್ಲ, ಆದರೂ ಸಹಿತ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ವಿಚಾರ ಮಾಡ್ತೀವಿ. ಹಂಗೆ ನಮಗೂ ಜ್ಞಾನ ಯೋಗಾಶ್ರಮ ಅಂದ್ರೆ ಅದು ತವ್ರ ಮನೆ ಇದ್ದಂಗೆ. ಇಂದ ಅದನ್ನು ಬಿಟ್ಟು ನಿಮ್ಮೂರಿಗೆ ನಾವು ಬರ್ಬೇಕಂದ್ರೆ ನಾವು ಒಂದಿಟ್ಟು ವಿಚಾರ ಮಾಡ್ಬೇಕು. ಹೀಗಾಗಿ ನಾವು ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ಯಾರೂ ಪರಿಚಯ ಇಲ್ಲ, ಏನು ಎಂತೋ ಅಂತ ನಮಗೆ ಅನಿಸ್ತಿತ್ತು. ಹೀಗಾಗಿ ಅವರ ಅಪ್ಪಗಳಿಗೆ ಹೇಳ್ತಿದ್ವಿ ನಾವು. ಅವರು ಅಮೃತಾನಂದ ಅಪ್ಪಗಳು ಹೇಳಿದರು ಒಂದೇ ಮಾತು, ನಾವು ಇಂಡಿ ತಾಲೂಕಿನೊಳಗೆ ಬಹಳಷ್ಟು ಪರಿಚಯ ಊರುಗಳದಾವು. ಸರ್ವೇ ಸಾಮಾನ್ಯ ಎಲ್ಲ ಊರೊಳಗೂ ಪ್ರವಚನ ಮಾಡಿದ್ದೀವಿ. ಅದಕ್ಕೆ ಊರು ಚಲೋ ಅದ, ಸುಮ್ಮ ಕಣ್ಣು ಮುಚ್ಚಿ ಹ್ಞೂ ಅಂದ್ರೆ ಅಂತ ಅವರು. ನಾವು ಹಂಗಕ್ಕೆ ಅದಕ್ಕವ್ರ ಹಂಗದ ಏನು ಹಿಂಗದ ಏನು ಅಂತ ನಮಗೆ ಭಾವ ಬರ್ತಿತ್ತು. ಅದನ್ನು ವ್ಯಕ್ತ ಮಾಡ್ತಿದ್ವಿ. ಎಲ್ಲರೂ ಹೇಳಿದ್ರು ಗುರುಗಳು, ಭಾಳ ಚಲೋ ಊರದ ಶಬ್ದದೊಳಗೆ ಚಲೋ ಇದ್ರೆ ಸಾಲೋದಿಲ್ಲ, ಬದುಕಬೇಕಲ್ಲ ವಾಸ್ತವಿಕದೊಳಗೆ. ಈಗ ನಮಗನಿಸೈತಿ ವಿಜಯಪುರದೊಳಗಿದ್ದಾಗ ಚಲೋ ಅದ ಕೆಟ್ಟದ ಅಂತ ದ್ವಂದ್ವದೊಳಗಿದ್ವಿ. ಈಗ ಇಲ್ಲಿ ಬಂದ ಬಳಿಕ ನಮಗೆ ಅನಿಸ್ಯದ. ಏನು ಅನಿಸ್ಯದ ಅಂತ ಕೇಳಿದ್ರೆ, ಒಂದು ಊರ ಚಲೋ ಅದ ಏನು ಕೆಟ್ಟದ, ಯಾವ ಆಧಾರದ ಮೇಲೆ ಹೇಳಿಕ್ಕೆ ಬರ್ತದೆ? ಈ ಊರು ಭಾಳ ಚಲೋ ಅದ, ಈ ಊರು ಭಾಳ ಕೆಟ್ಟದ ಅನ್ನುವಂಥದ್ದಕ್ಕೆ ನಿಖರವಾಗಿ ಹೇಗಾದಂಥ ಆಧಾರ ಯಾವುದನ್ನು ಕೊಡೋದು? ಯಾವ ಇದ್ರೊಳಗೆ ಹೇಳಲಿಕ್ಕೆ ಬರ್ತದಂದ್ರೆ, ಊರು ಚಲೋ ಅದ ಕೆಟ್ಟದ ಅನ್ನೋದಕ್ಕೆ ಇಬ್ಬರು ಕಾರಣಗಳು. ಒಂದು ಊರಿಗೆ ಮೇಲ ಪೊಲೀಸರು ಬರ್ತಿದ್ರು ಅಂದ್ರೆ ತಿಳಿತನ ಮುಂದಿಂದ ಊರು ಕೆಟ್ಟದಂತ ಅರ್ಥ. ಒಂದು ಊರಿಗೆ ಮೇಲ ಇಲ್ಲೇನು ಮ್ಯಾಲ ಕೂತಾರಲ್ಲ ಇಂಥವ್ರು ಬರ್ತಿದ್ರು ಅಂದ್ರೆ ಊರು ಭಾಳ ಚಲೋದ ಅಂತ ಅರ್ಥ. ತಿಳಿತಲ್ಲ, ಮೇಲ ಕಾಕಿಯವರು ಬಂದ್ರು ಊರಾಗ ಕಾಕಿ ಹಿಡ್ದಂತ. ಮೇಲ ನಮ್ಮ ಊರಿಗೆ ಕಾಕಿಯವರು ಬರೋದಿಲ್ಲ, ಕಾವಿ ತೊಟ್ಟವ್ರು ಬರ್ತಾರಂದ್ರೆ ಊರಿನ ಘನತೆ ಗೌರವ ಹೆಚ್ಚಾಗುತ್ತೆ. ಆ ದೃಷ್ಟಿಯಿಂದ ನಮಗ ಊರು ಭಾಳ ಚಲೋ ಅದ, ಭಕ್ತಿವಂತರದ ಅಂತ ನಮಗೂ ನಿಮ್ಮೆಲ್ಲರನ್ನು ನೋಡಿ ಸಂತೋಷ ಆಗ್ಯದ. ಆ ಬಳಿಕ ಅಪ್ಪುಗಳ ಬಗ್ಗೆ ಏನು ಹೇಳೋದು ಅದ, ನಾವೆಲ್ಲ 8-10 ವರ್ಷ
ಆಶ್ರಮಕ್ಕೆ ಬರಲಿಲ್ಲ ಅನಿಸ್ತಿತ್ತು ನಮಗೂ. ಇವರೆಲ್ಲರಿಗೂ ಸೇವಾ ಭಾಗ್ಯ ಸಿಕ್ಕಿರೋರು ನೋಡಿ ನಾವು ತಪ್ಪಿಸ್ಕೊಂಡಿವಲ್ಲಪ್ಪ, ನಮಗೆ ಯಾಕೆ ಈ ಭಾಗ್ಯ ಸಿಗಲಿಲ್ಲ ಅಂತ ನಮ್ಮ ಹಿರಿಯ ಗುರುಗಳನ್ನು ನೋಡಿದಾಗ ಅನಿಸ್ತಿತ್ತು. ನಾವು ಹೊರಗಿನಿಂದ ಉಪಯೋಗ ತಗೊಂಡ್ವಿ. ಎಲ್ಲೆಲ್ಲಿ ಪ್ರವಚನ ಇರ್ತಿತ್ತು ಅಲ್ಲಿ ಹೋಗುತ್ತಿದ್ವಿ. ಬೆಳಗಿನ ಜಾವ ಒಂದು ಪ್ರವಚನ ಸಿಗುತ್ತಿತ್ತು, ಅದನ್ನು ಬರ್ಕೋತಿದ್ವಿ. ಮಧ್ಯಾಹ್ನ ಸಂಜೆಗೆ 2 ಕ್ಲಾಸ್ ನಡೆಸ್ತಿದ್ರು ಅಪ್ಪುಗಳು. ಮತ್ತು ಸಂಜೆ ವೇಳೆಗೆ 5 ಗಂಟೆಗೆ ಒಂದು ಚಿಂತನೆ ನಡೆಸ್ತಿದ್ರು. ದಿವಸಕ್ಕೆ 4 ವೇಳೆ ಬರೀ ಜ್ಞಾನದೊಳಗನೆ ಹೋಗ್ತಿತ್ತು. ಹೀಗಾಗಿ ಹೊರಗಿನಿಂದ ನಾವು ಅದನ್ನು ಎಷ್ಟು ಸಾಧ್ಯದ ನಮ್ಮ ಸ್ಮೃತಿ ಪಟಲಕ್ಕೆ ಬುದ್ಧಿ ಶಕ್ತಿಗೆ ಅಷ್ಟನ್ನು ನಾವು ಗ್ರಹಣ ಮಾಡಿಕೊಂಡಿದ್ದೀವಿ. ಅಂಥ ಜ್ಞಾನಿಗಳ ಒಂದು ಸೇವಾ ಬಹಳ ದೀರ್ಘಾವಧಿ ಕಾಲ ನಮಗೆ ಸಿಗಲಿಲ್ಲ ಅಂದರೂ ಸಹಿತ ಒಂದೊಂದು ಊರೊಳಗೆ ಅವರ ಬಟ್ಟಿ ತೊಳೆಯುವಂಥದ್ದು, ಅವರಿಗೆ ಪ್ರಸಾದ ಮಾಡುವಾಗ ಸಹಾಯಕರಂತ ಅಂಥ ಒಂದಿಷ್ಟು ಸಿಕ್ಕವು. ನಮ್ಮ ಭೋಗದೊಳಗೆ ಆಯುಷ್ಯದೊಳಗೆ ಎಷ್ಟು ಸಿಗಬೇಕಾಗಿತ್ತು ಅಷ್ಟ ಸಿಕ್ಕದ, ಅಷ್ಟರೊಳಗನ ತೃಪ್ತಿ ಹೊಂದಿದ್ದೇವೆ. ಆ ದೃಷ್ಟಿಯಿಂದ ಅಪ್ಪುಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಬಹುತೇಕ ಹಿಂಗೆ ಅನಿಸ್ತದಲ್ಲ, ಮುಂದಿನ ಭವಿಷ್ಯದ ಒಂದು 1000 ವರ್ಷದಾಗೂ ಸಹಿತ ಅಂಥ ಪರಮ ಪೂಜ್ಯರು ಭೂಮಂಡಲದೊಳಗೆ ಉದಿಸುವುದಿಲ್ಲ. ಅಂಥ ಅಪರೂಪದ ವ್ಯಕ್ತಿತ್ವದವರು ಮಹಾನುಭಾವರು. ಅವರಲ್ಲಿ ಬುದ್ಧನ ಶಾಂತಿ ತುಂಬಿತ್ತು, ಯೇಸುವಿನ ಕ್ಷಮಾಗುಣ ತುಂಬಿತ್ತು, ಮಹಾವೀರನ ತ್ಯಾಗ ತುಂಬಿತ್ತು, ಶಂಕರನ ಜ್ಞಾನ ತುಂಬಿತ್ತು, ಬಸವಣ್ಣನವರ ಭಕ್ತಿ ತುಂಬಿತ್ತು. ಇವು ಎಲ್ಲವೂ ಒಟ್ಟುಗೂಡಿರತಕ್ಕಂಥ ಅಪರೂಪದ ವ್ಯಕ್ತಿತ್ವ ಯಾರು ಅಂತ ಕೇಳಿದರೆ ಪರಮ ಪೂಜ್ಯ ಜ್ಞಾನ ಯೋಗಿಗಳು. ಅವರನ್ನು ನೋಡಿದರೆ ಬುದ್ಧನ ನೋಡಿದಂಗ, ಮಹಾವೀರನ ದರ್ಶನ ಮಾಡಿದಂಗ, ಯೇಸುವಿನನ್ನ ನೋಡಿದಂಗ, ಶಂಕರರ ದರ್ಶನ ಆದಂಗ, ಬಸವಣ್ಣನವರನ್ನೇ ನೋಡಿದಂಗಂತ ಒಬ್ಬ ಕವಿ ಬರೀತಾನ. ಅಂಥ ಪರಮ ಪೂಜ್ಯರು ತಮ್ಮೆಲ್ಲರಿಗೂ ಜ್ಞಾನದ ಅಮೃತವನ್ನು ಇಲ್ಲಿ ಸುರಿದು ಹೋಗಿದ್ದಾರೆ. ಅದಕ್ಕೆ ನಾವೇನು ಹೊಸದು ಹೇಳೋದಿಲ್ಲ, ಅವರೇನು ಹೇಳ್ಯಾರಲ್ಲ ಅದನ್ನ ಒಂದಿಷ್ಟು ಏನು ಮಾಡೋದು, ನೆನಪಿಗೆ ತಂದು ಕೊಡುವಂತಹ ಕಾರ್ಯ ಮುಂದಿನ ಒಂದು 20 ದಿನಗಳ ಕಾಲದವರೆಗೆ ನಡೀತದೆ. ಅದಕ್ಕೆ ಭಾಳ ಹೇಳೋದ್ರೊಳಗೆ ಅರ್ಥ ಇಲ್ಲ. ನೀವು ನಾವು ಎಲ್ಲರೂ ಕೂಡಿ ಏನು ಮಾಡೋದು, ಅಪ್ಪುಗಳ ಮಾರ್ಗದೊಳಗೆ ಒಂದಿಷ್ಟು ಹೋಗೋದು. ಅಪ್ಪುಗಳು 1000 ಹೆಜ್ಜೆ ಹೋಗ್ಯಾರ, ನಾವು 1000 ಹೆಜ್ಜೆ ಹೋಗೋಕ್ಕಾಗೋದಿಲ್ಲ. ಕೊನೆಗೆ 100 ಹೆಜ್ಜೆನೂ ಹೋಗದೆ ಇರಬಹುದು. ಕೊನೆಗೆ ಅವ್ರ ಮಾರ್ಗದೊಳಗೆ ಮನುಷ್ಯನೇ ನೀ 3 ಹೆಜ್ಜೆ ನಡಿ, ನಿನ್ನ ಮನುಷ್ಯ ಜನ್ಮ ಸಾರ್ಥಕತೆ ಆಗ್ತದಂತ ಹೇಳ್ತಾರೆ ಮಹಾವೀರರು. ಹಾಗೆ ಒಂದಿಷ್ಟು ಅವ್ರ ಮಾರ್ಗದೊಳಗೆ ಹೋಗೋದೇ ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥದ್ದನ್ನು ಭಾವಿಸಿಕೊಂಡು 22ನೇ ತಾರೀಕಿಂತನ ಪ್ರವಚನ ನಡೀತದೆ. 23, 24, 25 3 ದಿವಸ ವಿಶೇಷ ಕಾರ್ಯಕ್ರಮ ನಡೀತದೆ. ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳು ನಿಮ್ಮೂರಿಗೆ ದಯಮಾಡಿಸ್ತಾ ಇದ್ದಾರೆ. ಹೀಗಾಗಿ ಒಂದು ಅಪರೂಪದ ಕಾರ್ಯಕ್ರಮ ಇಲ್ಲಿ ನೆರವೇರುತ್ತದೆ. ಆದ್ದರಿಂದ ತಾವೆಲ್ಲರೂ ತನು ಮನ ಧನದಿಂದ ಆಶ್ರಮ ಅಂತೂ ನಮಗಲ್ಲಿದೆ. ಇಲ್ಲೇನು ಮ್ಯಾಲೆ ಕೂತೀವಲ್ಲ, ನಮಗಲ್ಲ ಆಶ್ರಮ, ಇದು ನಿಮ್ಮದೇ ಆಶ್ರಮ. ಅದಕ್ಕೆ ಸೇವಾ ಮಾಡುವಂಥದ್ದು ಒಂದು ದೃಷ್ಟಿ ಇಟ್ಟುಕೊಂಡು ಅಪ್ಪುಗಳು ನಮ್ಗೆ ಇಲ್ಲಿಗೆ ಕಳಿಸಿ ಕೊಟ್ಟಿದ್ದಾರೆ. ಹೀಗಾಗಿ ನಾವು ನೀವೆಲ್ಲರೂ ಕೂಡಿ ಆ ಮಹಾನುಭಾವಿಗಳಾಗಿರ್ತಕ್ಕಂಥ ನಡೆದಾಡುವ ದೇವರ ವಿಶ್ವ ಸಂತರ ಸೇವೆಯನ್ನು ಮಾಡಿ ನಾವೆಲ್ಲರೂ ಪುನೀತರಾಗೋಣ ಅನ್ನುವಂತಹ ಮಾತನ್ನು ಹೇಳುತ್ತಾ, ನೋಡಿ ಪ್ರಾರಂಭಕ್ಕನ 10-11 ಜನ ಗುರುಗಳು ಬಂದಿದ್ದಾರೆ. ಒಬ್ಬ ಗುರುಗಳು ದರ್ಶನ ಮಾಡೋದ್ರಿಂದ 100 ಜನ್ಮದ ಪಾಪ ನಷ್ಟ ಆಗ್ತದಂತ. ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಜನ್ಮ ಸಾರ್ಥಕ್ಯಂ. ಭಾಳ ಚಲೋ ಮಾತಾಡ್ತಾರೆ. ಎಷ್ಟೋ ಜನ ಈಗ ಕಳೆದ ಒಂದು 4-6 ತಿಂಗಳದಿಂದ ಎಲ್ಲಿ ಹೋದ್ರು, ತ್ರಿವೇಣಿ ಸಂಗಮ 144 ವರ್ಷಕ್ಕೊಂದ್ಸಲ ಬರ್ತದಲ್ಲ, ಕುಂಭ ಮೇಳಕ್ಕಂತ ಹೋದ್ರು.
ಅಲ್ಲಿಗೆ ಹೋದ್ರೆ ಪುಣ್ಯ ಬರ್ತದ ಇಲ್ಲಂತ ಅಲ್ಲ, ಆದ್ರೆ ಹೋಗಾಕ ಬರ್ಲಾರ್ದವ್ರು ಏನು ಮಾಡೋದು? ಭಾಳ ಜನ ಹೋಗಿರೇನು? ಹೋಗೋರಿಗೆ ಬರ್ತದ ಅಂತಾರ. ಈಗ ನಮ್ಗೆ ಹೋಗಾಕಾಗಿಲ್ಲಪ್ಪ, ನಮಗೆ ಪುಣ್ಯ ಬರೋದಿಲ್ಲ ಅಂತ ಅರ್ಥ ಇಲ್ಲ. ಅದಕ್ಕೆ ನಾವು ಏನು ಮಾಡೋದು? ನಮ್ಮ ಊರಿಗೆ ಬಂದಿರತಕ್ಕಂಥ ಇಲ್ಲೇನು ಮ್ಯಾಲ ಕೂತಾರಲ್ಲ ಇಂಥ ಮಹಾತ್ಮರನ್ನ ಒಂದಿಷ್ಟು ಕಣ್ಣು ತೆರೆದು ನೋಡಿದ್ರೆ ಕುಂಭಮೇಳಕ್ಕೆ ಹೋದಾಗ ಎಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೆ, ಅದೇ ಪುಣ್ಯ ಈ ಸಾಲೋಡಿ ಆಶ್ರಮದೊಳಗಾಗ್ತದೆ. ಆ ಬಳಿಕ ಒಂದಿಷ್ಟು ಅವರನ್ನು ಮುಟ್ಟಿ ನಮಸ್ಕಾರ ಮಾಡೋದು, ಒಂದಿಷ್ಟು ಸ್ಪರ್ಶ ಮಾಡಿ ಒಂದಿಷ್ಟು ಏನು ಮಾಡೋದು? ನಮಸ್ಕಾರ ಮಾಡೋದು. ತಾಗಿ ಬಾಗಿ ನಡೆದೇವಿ ಅಂದ್ರೆ ನಮ್ಮ ಪಾಪ ನಾಶ ಆಗ್ತದೆ. ಅಂತಹ ಮಹಾತ್ಮರನ್ನು ಈಗ ಕೇಳಿದ್ರಲ್ಲ, ಸ್ಪೀಚ್ ಈಸ್ ದ ಬೆಸ್ಟ್ ಆರ್ನಮೆಂಟ್ ಆಫ್ ದಿ ಮ್ಯಾನ್. ಮನುಷ್ಯನೇ ಮಾತು ಬರೀ ಮಾತಲ್ಲೋ, ಮಾತಂದ್ರೆ ಅಮೃತ. ಅದಕ್ಕೆ ಕೇಳಿದ್ರಲ್ಲ ಅಪ್ಪಗಳು, ಅವ್ರ ಮಾತುಗಳು ಹೇಗಿದ್ದು ಕೇಳಲಿಕ್ಕೆ ಅಂತ ಕೇಳಿದ್ರೆ ಅಮೃತ ಇದ್ದಂಗಿದ್ದವು. ಅಲ್ಲಮರಂತರ ಹಾಲೊಂದು ಮೇಲೊಂಬರೇ. ಅವ್ರ ಮಾತು ಕೇಳಿದ ಬಳಿಕ ಮತ್ತೆ ಯಾರ್ದು ಕೇಳಬಾರ್ದಂತ ಅನಿಸ್ತಿತ್ತು, ಅಷ್ಟು ಚಲೋ ಮಾತುಗಳನ್ನು ಆಡಿದಾಗ. ಅಂಥ ಮಾತುಗಳನ್ನು ಮಹಾತ್ಮರ ನುಡಿಗಳನ್ನು ಕೇಳೋದ್ರಿಂದ ಏನಾಗ್ತದೆ? ಮನುಷ್ಯ ಜನ್ಮ ಸಾರ್ಥಕತೆ ಹೊಂದುತ್ತದೆ ಅನ್ನುವಂಥ ಮಾತನ್ನು ಹೇಳಿದರೆ, ಅಂತಹ ಸಾರ್ಥಕ ಜನ್ಮ ಜೀವನ ನಮ್ಮೆಲ್ಲರಿಗೂ ಆಗಲಂತ ಗುರುದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾಳಿನ ದಿವಸ ಯಥಾ ಪ್ರಕಾರ 6 ಗಂಟೆಯಿಂದ 7 ಗಂಟೆವರೆಗೂ ಪ್ರವಚನ ನಡೀತದೆ. 22 ದಿವಸ, ಕೊನೆಗೆ 3 ದಿವಸ ವಿಶೇಷ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲರೂ ಸಾಕ್ಷೀಭೂತರಾಗಿ ಅದನ್ನು ಯಶಸ್ವಿಗೊಳಿಸೋಣ. ಎಲ್ಲರಿಗೂ ಅಪ್ಪುಗಳ ಆಶೀರ್ವಾದ ಇರಲಂತ ಹಾರೈಸುತ್ತಾ 2 ನುಡಿಗಳನ್ನು ಅಪ್ಪುಗಳ ಪಾದಕ್ಕೆ ಸಮರ್ಪಣೆ ಮಾಡ್ತೀವಿ. ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ನೀವೆಲ್ಲರೂ ಸೇರ್ಕೊಂಡು ಪರಮ ಪೂಜ್ಯರು ಏನು ಪ್ರವಚನ ಮಾಡಿದಾರಲ್ಲ ಅವನ್ನೆಲ್ಲ ಪುನರಾವರ್ತನೆ ಮಾಡುವಂತ ಮಾತನ್ನು ಹೇಳಿದ್ರು. ಮಂಗಲಂ ಜಯ ಮಂಗ